ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತೂಗುಗತಿ ಮೇಲೆ ನಡೀಲೇಬೇಕು. ನನ್ನ ಗುರಿನ ನಾನು ತಲುಪಲೇಬೇಕು. ನೀವು ಹೇಳ್ತಿರೋದೇನೋ ಸರಿ, ಎಲ್ಲದಕ್ಕೊಂದು ಲಿಮಿಟ್ ಅಂತ ಇರುತ್ತಲ್ಲ ಸಿಸ್ಟರ್. ಪಾರ್ಥ ಈಗ ಸಂಕಟ ಅನುಭವಿಸ್ತಾ ಇದ್ದಾನೆ. ಆ ಸಂಕಟದ ಭರಾಟೆಯಲ್ಲಿ ಎಲ್ಲ ಎಲ್ಲೆಗಳನ್ನ ಮೀರ್ಬಿಟ್ರೆ, ಪ್ರೀತಿ ಅನ್ನೋದೇ ಹಾಗೆ ಸಿಸ್ಟರ್, ತುಂಬಾ ಪವರ್ಫುಲ್. ಅದಕ್ಕೆ ಅದನ್ನ ಬ್ಲೈಂಡ್ ಅಂತ ಕರೆಯೋದು. ಸಿಸ್ಟರ್, ಪ್ರೀತಿನ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಸಿಸ್ಟರ್, ಖಂಡಿತ ಇಲ್ಲ ಅಣ್ಣ, ನಾನು ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಅವನಿಗೆ ಯಾವುದು ಒಳ್ಳೆಯದು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದರಲ್ಲಿ ಅವನ ಜೀವನ ಮಾತ್ರ ಅಲ್ಲ, ನನ್ನ ಭವಿಷ್ಯ ಕೂಡ ಅಡಗಿದೆ. ಎಲ್ಲ ಸರಿ ಹೋಗಬೇಕಂದ್ರೆ ಇದೆಲ್ಲ ಆಗಲೇಬೇಕು. ದೊಡ್ಡವ್ರು ಹೇಳಿಲ್ವ, ಏನೇ ಆದರೂ ಒಳ್ಳೇದಕ್ಕೆ ಅಂತ. ನೀನು ಬರಿ ಮಾಡ್ಕೋಬೇಡ, ಎಲ್ಲ ಒಳ್ಳೇದೇ ಆಗತ್ತೆ. ನಡಿ ಬಾ. ಏನು ಒಳ್ಳೇದಾಗುತ್ತೋ, ಅಯ್ಯೋ ದೇವ್ರೆ. ನೈಸ್ ಹೌಸ್. ನಿಮ್ಮನೆ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ದು ಒಂದು ಬಂಗ್ಲೋ ಇದೆ ಗೋವಾದಲ್ಲಿ, ಬೀಚ್ ಸೈಡ್ ಬಂಗ್ಲೋ. ಬಟ್ ಅದು ಇಷ್ಟು ಚೆನ್ನಾಗಿಲ್ಲ. ನಿಮ್ಮನೆ ನನಗೆ ತುಂಬಾನೇ ಇಷ್ಟ ಆಯ್ತು. ಬರೀ ಮನೆ ಮಾತ್ರನೇ ಅಲ್ಲ, ಮನೆಯಲ್ಲಿರೋರು ಕೂಡ ತುಂಬಾನೇ ಇಷ್ಟ ಆದ್ರು. ದೊಡ್ಡ ಮನೆ, ದೊಡ್ಡ ಮನಸ್ಸು, ಮನೆ ತುಂಬಾ ಜನ. ನನ್ಗೆ ಈ ಥರ ಜಾಯಿಂಟ್ ಫ್ಯಾಮಿಲಿ ಕಂಡ್ರೆ ತುಂಬಾನೇ ಖುಷಿ ಆಗುತ್ತೆ. ನೀವೆಷ್ಟು ಲಕ್ಕಿ ಅಲ್ವಾ? ಯಾ ಆಫ್ ಕೋರ್ಸ್ ಲಕ್ಕಿ. ನಾವು ನಿಮ್ಮ ಥರಾನೇ. ನಮ್ಮ ಮನೆಯಲ್ಲೂ ನಮ್ಮ ಅಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ ಎಲ್ಲರೂ ಒಂದೇ ಮನೆಯಲ್ಲಿರೋದು. ನಾನಂದ್ರೆ ಎಲ್ರಿಗೂ ಇಷ್ಟ, ಅವ್ರಂದ್ರೆ ನನಗೂ ಅಷ್ಟೇ ಇಷ್ಟ. ಮನೆಯಲ್ಲಿ ಎಲ್ರಿಗೂ ಗಂಡು ಮಕ್ಕಳೇ ಇರೋದು, ನಾನೊಬ್ಳೇ ಹೆಣ್ಮಗು. ಸೊ ಎಲ್ಲರಿಗೂ ನಾನೇ ಫೇವ್ರೆಟ್, ಒಂಥರ ಪೆಟ್ ಆನಿಮಲ್ ಥರ. ಹೌದು, ನಿಮಗೆ ನಿಮ್ಮ ಮನೇಲಿ ಯಾರಂದ್ರೆ ಇಷ್ಟ? ಲೈಕ್ ಜಾಸ್ತಿ ಇಷ್ಟ? ಹಾಗೇನಿಲ್ಲ, ಎಲ್ಲರೂ ಇಷ್ಟನೇ. ಆಲ್ ಆರ್ ಈಕ್ವಲ್. ಬಟ್ ಈಕ್ವಲ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ಯಾರಾದರೂ ಸ್ವಲ್ಪ ಜಾಸ್ತಿ ಇಷ್ಟ ಅಂತ ಇರ್ತಾರಲ್ವಾ, ಯಾರವರು? ಹಾಗೆಲ್ಲ ಹೇಳೋಕ್ಕಾಗಲ್ಲ, ತುಂಬ ಜನ ಇದ್ದಾರೆ. ತುಂಬ ಜನರಲ್ಲಿ ಪೆಟ್ ಅಂತ ಒಬ್ರು ಇರ್ತಾರಲ್ವಾ, ಅವ್ರು ಯಾರು ಅಂತ ಕೇಳಿದ್ದು. ನನಗೆ ಬಿಗ್ ಬ್ರೋ ಅದಕ್ಕೆ ಅಂದರೆ ತುಂಬಾ ಇಷ್ಟ. ದೇ ಆರ್ ಮೈ ಫೇವ್ರೆಟ್. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಮನಸ್ಸಲ್ಲಿ ಇಲ್ಲ ಅನ್ಸುತ್ತೆ. ನೋ, ಐ ಮೀನ್ ನಥಿಂಗ್ ಲೈಕ್ ದಟ್. ಐ ಆಮ್ ಫೈನ್. ಯು ಜಸ್ಟ್ ಕಂಟಿನ್ಯೂ. ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ. ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಅಲ್ವಾ, ಯಾರಾದರೂ ನೋಡ್ಬಿಟ್ರೆ ಅಂತ? ಆ್ಯಕ್ಚುಲಿ ನನಗೂ ಹಂಗೆ ಅನಿಸ್ತಿದೆ. ಬನ್ನಿ ಆ ಕಡೆ ಹೋಗಿ. ಸರ್, ನಮ್ಮ ಹುಡುಗ ಹೋಗೋವಾಗ ಸ್ವಲ್ಪ ಡಲ್ಲಾಗಿ ಹೋದ ಅಲ್ವಾ, ಬರ್ತಾ ನೋಡಿ ಫುಲ್ ಚಾರ್ಜ್ ಆಗಿ ಬರ್ತಾನೆ. ಮತ್ತೆ ಸರ್, ಹೇಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್ಸು? ಎಕ್ಸಲೆಂಟ್. ನಮ್ಮದು ಗೋಲ್ಡ್ ಬಿಸ್ನೆಸ್ ಅಲ್ವಾ. ಗೋಲ್ಡ್ ಈಸ್ ಆಲ್ವೇಸ್ ಗೋಲ್ಡ್. ಬಂಗಾರದ ಬೆಲೆ, ಬಂಗಾರದ ಮಹತ್ವ ನಿಮಗೂ ಗೊತ್ತಲ್ವಾ? ಕರೆಕ್ಟಾಗಿ ಹೇಳಿದ್ರಿ, ಬಂಗಾರ ಯಾವತ್ತಿದ್ರೂ ಬಂಗಾರನೇ. ಬಟ್ ಬೇರೆ ಎಲ್ಲ ಸೆಕ್ಟರ್ಸಲ್ಲೂ ಆಗ್ತದೆ ಸರ್ ಕೆಲಸ. ನಾನು ಹೇಳಿಲ್ವಾ, ನೋಡಿ ನಗ್ನಗ್ತಾ ಬರ್ತಾ ಇದ್ದಾರೆ ನೋಡಿ. ಬಾಮ್ಮ ಕೂತ್ಕೋ. ಏನಮ್ಮ ಶರಣ್ಯ, ಮಾತಾಡ್ಕೊಂಡ್ರಾ? ಹಾಂ ಡ್ಯಾಡ್. ಹಾಗಿದ್ರೆ ಏನು ನಿನ್ನ ಒಪಿನಿಯನ್ನು? ಹಾಂ ಡ್ಯಾಡ್, ನನಗೆ ಓಕೆ. ಅಲ್ಲಿಗೆ ನಮ್ಮ ಹುಡುಗ ಪಾಸ್ ಆದಂಗೆ ಆಯ್ತು. ನೋ 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 ಅಷ್ಟೇ ಅಲ್ಲ, ಬರೀ ಶರಣ್ಯ ಪಾಸ್ ಮಾಡಿದ್ರೆ ಪಾಸ್ ಅಲ್ಲ, ನಿಮ್ಮ ಹುಡುಗಾನು ಪಾಸ್ ಮಾಡಬೇಕು. ಖಂಡಿತ ಪಾಸ್ ಮಾಡ್ತಾನೆ ಅಲ್ವೇನಾ? ಅವನು ಯೂಶಲಿ ಸಿಕ್ಕಾಪಟ್ಟೆ ಎನರ್ಜೈಸ್ಡ್ ಆಗಿರ್ತಾನೆ.
ಬಟ್ ಇವತ್ತು ಮದುವೆ ಅಂದ್ಕೂಡಲೇ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದ್ದಾನೆ ಅಷ್ಟೇ ಅಲ್ವಾ? ಅದು ಸರ್, ಹೆಣ್ ಕಡೆಯವ್ರು ಬಂದಾಗ ಸಾಮಾನ್ಯ ಹಿಂಗೆ ಆಗುತ್ತಲ್ಲ, ನಮಗೆ ನಿಮಗೆ ಗೊತ್ತಿಲ್ದಿರದ ಹುಡುಗನ್ಗೆ ಫ್ಯೂಚರ್ ನೆನಪಾಗ್ಬಿಟ್ಟಿದೆ ಅಲ್ವಾ? ಬ್ಯಾಕ್ ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್, ಫ್ಯೂಚರ್ ಇಲ್ಲ. ಪಾಪ ಕಣ್ಣೀರು ಸುರಿಸ್ತಾರೆ. ನೋ ಪ್ರಾಬ್ಲಮ್, ಅರ್ಜೆಂಟ್ ಏನೂ ಇಲ್ಲ. ನಿಮ್ಮ ಹುಡುಗನ್ನ ನಿಧಾನವಾಗಿ ಕೇಳ್ಕೊಂಡು ಹೇಳಿ, ಎಲ್ಲ ಓಕೆ ಇದ್ದರೆ ಎಂಗೇಜ್ಮೆಂಟ್ ಮಾಡಿಬಿಡೋಣ. ಶ್ಯೂರ್ ಸರ್, ಶ್ಯೂರ್ ಶ್ಯೂರ್. ಹಾಗಿದ್ರೆ ಏನು ನಿನ್ನ ಒಪಿನಿಯನ್ನು? ಹಾಂ ಡ್ಯಾಡ್, ನನಗೆ ಓಕೆ. ಅರ್ಜೆಂಟ್ ಏನೂ ಇಲ್ಲ, ಎಲ್ಲ ಓಕೆ ಇದ್ದರೆ ಎಂಗೇಜ್ಮೆಂಟ್ ಮಾಡಿಬಿಡೋಣ. ಶ್ಯೂರ್ ಸರ್, ಶ್ಯೂರ್ ಶ್ಯೂರ್. ಅರೆ ಅಪೇಕ್ಷಾ, ನೀನು ಇಲ್ಲಿದೆಯಾ? ಸಾರಿ ಮಾ, ಸ್ವಲ್ಪ ಬ್ಯುಸಿಯಾಗಿದ್ದೆ, ನಿನ್ನನ್ನು ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ. ನೀನೇ ನೋಡಿದಿಲ್ಲ, ಹೆಣ್ಣಿನ ಕಡೆಯವ್ರು ಬಂದಿದ್ರು, ಈಗ ಎಲ್ಲರೂ ಹೊರಟರು, ಸ್ವಲ್ಪ ಫ್ರೀ ಆದೆ. ಪರವಾಗಿಲ್ಲ ಆಂಟಿ. ಯಾಕಮ್ಮ ಒಂಥರ ಇದೆಯಾ? ಆಗ ಕೇಳಿದಾಗಲೂ ಏನೂ ಇಲ್ಲ ಅಂತ ಹೇಳಿದೆ, ಆದರೆ ಈಗಲೂ ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆಯಾ? ಎನಿ ಪ್ರಾಬ್ಲಮ್ಸ್? ಐ ಓಕೆ? ಯಾ, ಐ ಆಮ್ ಓಕೆ ಆಂಟಿ. ಅಲ್ಲ, ಆ ಥರ ಏನಾದರೂ ಇದ್ದರೆ ಹೇಳ್ಕೊ. ಆ ಥರ ಎಲ್ಲ ಏನೂ ಇಲ್ಲ ಆಂಟಿ. ಬಾಯಲ್ಲಿ ಹೇಳ್ತಾ ಇದೆಯಾ, ಆದರೆ ಮುಖನೇ ಬೇರೆ ಹೇಳ್ತೈತೆ. ಏನಾಯ್ತಮ್ಮ? ಅಪೇಕ್ಷಾ, ಮಾಡ್ಲಿಂಗ್ ಕ್ಷೇತ್ರದಲ್ಲಿ ಅವಕಾಶಗಳೇನಾದ್ರೂ ಕಡಿಮೆ ಐತೇನಮ್ಮ? ಹೌದಾ ಅಪೇಕ್ಷಾ? ಆ ಥರ ಏನಾದರೂ ಆಯ್ತಾ? ಈ ನಡುವೆ ನೀನು ಮಾಡ್ಲಿಂಗ್, ಆ್ಯಡ್ಸ್ ಇದು ಯಾವುದು ಮಾಡ್ತಾ ಇಲ್ಲ ಅಲ್ಲ? ಚಾನ್ಸ್ ಸಿಗ್ತಾ ಇಲ್ವಾ? ಅಲ್ಲ, ಹಾಗೇನಾದರೂ ಇದ್ದರೆ ನನ್ನ ಫ್ರೆಂಡ್ ಕಂಪ್ನಿಯಲ್ಲಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಿದ್ದಾರೆ, ಆ್ಯಡ್ ಮಾಡಬೇಕು ಅಂತ ಹೇಳಿದರು. ನಿನಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಮ್ಮ, ನಿನ್ನ ಹೆಸರು ನಾನು ರೆಫರ್ ಮಾಡ್ತೀನಿ. ನಾನು ಹೇಳಿದರೆ ಅವ್ರು ಇಲ್ಲ ಅಂತ ಹೇಳಲ್ಲ. ಸಿಸ್ಟೇ, ಏನು ಹೇಳ್ತಾ ಇದೆಯಾ ನೀನು? ಅದು ಇಂಟರ್ನ್ಯಾಷನಲ್ ಕಂಪ್ನಿ, ಅವ್ರ ಲೆವೆಲ್ಲು ರೇಂಜೇ ಬೇರೆ. ಅದು ಅಪೇಕ್ಷೆ ಲೆವೆಲಿಗಲ್ಲ ಪಾಪ, ಅವ್ರ ಬಜೆಟ್ ಜೋರಾಗಿರುತ್ತಮ್ಮ. ಇವಳಿಗೆ ಈ ಚಿಕ್ಕ ಪುಟ್ಟದ್ದು ಇವಳ ರೇಂಜಿಗೆ ಸರಿಯಾಗಿತ್ತದ ನೋಡು, ಅವಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವಾ? ಹಾಂ, ಆ ಥರ ಏನಾದರೂ ಇದ್ದರೆ ಹೇಳ್ತೀನಿ. ಅಂದಾಗೆ ಅಪೇಕ್ಷಾ, ಪಾರ್ಥನ್ಗೆ ಹುಡುಗಿ ನೋಡಿದ್ವಲ್ಲ, ಹೇಗಿದ್ದಾಳೆ? ಚೆನ್ನಾಗಿದ್ದಾಳ? ಇಷ್ಟ ಆದ್ಲಾ? ಸಿಸ್ಟರು ಮಾತಲ್ಲೇ ಚೆನ್ನಾಗಿ ಚುಚ್ತವಳೆ. ನಮ್ಮೆಲ್ರಿಗೂ ಹುಡುಗಿ ತುಂಬ ಇಷ್ಟ ಆದ್ಲು. ನಿನಗೇನನ್ನಿಸ್ತು? ಜೋಡಿ ಚೆನ್ನಾಗಿದೆ ಅಲ್ವಾ? ನಮ್ಮ ಪಾರ್ಥನ್ಗೆ ಒಳ್ಳೆ ಜೋಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.